ಮರಳಿ ಸಿಗದ ಬಾಲ್ಯದ ವಿಳಾಸ. ಅಜ್ಜನ ಮನೆ ಎಂದರೆ ಅದೊಂದು ಬಾಲ್ಯ ನಗುವನ್ನ ಕಲಿತ ಮೊದಲ ವಿಳಾಸ. ಅಂಗಳದಲ್ಲಿ ಓಡಾಡಿದ ಹೆಜ್ಜೆಗಳು, ಜೋಕಾಲಿಯ ತೂಗಾಟ, ಅಟ್ಟದ ಮೇಲೆ ಅಡಗಿ ಆಡಿದ ಆಟಗಳು, ಆ ಮನೆಯ ಪ್ರತಿಯೊಂದು ಮೂಲೆಯೂ ನಮ್ಮದೇ ಎಂಬಂತೆ ಭಾಸವಾಗುತ್ತಿತ್ತು. ಬೆಳಿಗ್ಗೆ ಅಜ್ಜನ ಕೈ ಹಿಡಿದು ಹಳ್ಳಿಯ ದಾರಿಗಳಲ್ಲಿ ನಡೆದು ಜೇನುತುಪ್ಪ ತಿಂದಿದ್ದು, ಸಂಜೆ ಚಿಮಣಿ ದೀಪದಡಿ ಅಜ್ಜಿಯ ಮಡಿಲಲ್ಲಿ ಕಥೆಗಳ ಲೋಕಕ್ಕೆ ಜಾರಿದ್ದು, ಆಗ ತಾನೇ ಸುಟ್ಟಿಕೊಟ್ಟ ಬಿಸಿ ಗೋಡಂಬಿ ತಿನ್ನಲು ಒಬ್ಬರಿಗಿಂತ ಒಬ್ಬರು ಹಠ ಮಾಡಿದ್ದು, ಇವೆಲ್ಲವೂ ಈಗ ನೆನಪಾದ್ರೆ ಮನಸ್ಸೇ ಮತ್ತೆ ಮಗುವಾಗಿ ಬಿಡುತ್ತೆ. ಆ ಮನೆಯ ಗೋಡೆಗಳಿಗೆ ನಮ್ಮ ನಗು ತಿಳಿದಿತ್ತು, ಅಂಗಳದ ಮಣ್ಣಿಗೆ ನಮ್ಮ ಮಣ್ಣಿನ ಮನೆಯ ಆಟ ಗೊತ್ತಿತ್ತು. ಅಜ್ಜ ಅಜ್ಜಿಯ ಪ್ರೀತಿಗೆ ಮಾತ್ರ ಯಾವತ್ತೂ ಕೊರತೆ ಇರಲಿಲ್ಲ. ಇಂದು ಅದೇ ಮನೆ ಇದೆ, ಅದೇ ಅಂಗಳ ಇದೆ, ಅದೇ ತೂಗು ಜೋಕಾಲಿಯೂ ಇದೆ. ಆದರೆ ಕಾಲ ಮಾತ್ರ ಎಲ್ಲವನ್ನ ಮೌನವಾಗಿಸಿದೆ. ಈಗಿನ ಅನೇಕ ಮಕ್ಕಳಿಗೆ ಅಜ್ಜಿಯ ಮಡಿಲಲ್ಲಿ ಕಥೆ ಕೇಳಿದ ಸಂಜೆ, ಅಜ್ಜನ ಹೆಗಲ ಮೇಲಿಂದ ಕಂಡ ಲೋಕ, ಅಂಗಳ ತುಂಬಿದ ನಗು, ಮನೆಯನ್ನೇ ಹಬ್ಬವನ್ನಾಗಿಸಿದ ಆ ದಿನಗಳು ಬಹುಶಃ ಅನುಭವವಾಗುವ ಅವಕಾಶವೇ ಸಿಗುತ್ತಿಲ್ಲ. ಆದ್ದರಿಂದಲೇ ಕೆಲವು ನೆನಪುಗಳು ಕೇವಲ ನೆನಪುಗಳಲ್ಲ, ಅವು ಬದುಕಿನ ಅದ್ಭುತ. ಅಜ್ಜನ ಮನೆ ಒಂದು ವಿಳಾಸವಲ್ಲ, ಮತ್ತೆಂದಿಗೂ ಮರಳಿ ಸಿಗದ ನಮ್ಮ ಬಾಲ್ಯದ ಸ್ವರ್ಗ.